means we'll immediately think of our teachers and other things. That's correct. But I am here talking or referring to Sadguru or Sri Guru. What is the difference? ಗುರು ಅಂದ ತಕ್ಷಣ ನಾವು ಶಿಕ್ಷಕರು ಮತ್ತು ನಮಗೆ ಒಂದು ಪಾಠವನ್ನು ಹೇಳಿಕೊಟ್ಟವ್ರನ್ನ ಗುರು ಅಂತ ಕರಿತೀವಿ, ಅದು ಸತ್ಯ. ಆದರೆ ನಾನಿಲ್ಲಿ ಗುರು ಅಂತ ಕರಿತಾ ಇರೋದು ಶ್ರೀ ಗುರು ಅಥವಾ ಸದ್ಗುರುನ. ಯಾರು ನಾನು ಯಾರು ಅಥವಾ ಆಧ್ಯಾತ್ಮಿಕ ಶಕ್ತಿಯನ್ನು ತೋರಿಸ್ಕೊಡ್ತಾರೋ ಅವರೇ ಸದ್ಗುರು ಶ್ರೀಗುರು. ಗುರು who teaches or make us to experience who we are is Shri Guru or Sadguru. ಕೃಷ್ಣ ಪರಮಾತ್ಮ ಈ ಭೂಲೋಕಕ್ಕೆ ಬಂದಾಗ ದ್ವಾಪರ ಯುಗದಲ್ಲಿ ಹಲವಾರು ವರ್ಷಗಳ ಕಾಲ, many years, when Krishna has spent in the avatar, he has spent in Gokula, playing with his friends and playing the music, enjoying the complete life. One day, his guru, Sandipani, and many other people were telling the Krishna, this is a time you have to realize and you have to go to Mathura. ಕೃಷ್ಣ ಗೊಲ್ಲರ ಜೊತೆ ಅವರ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಇದ್ದಂತಹ ಕಾಲ ಗೋಕುಲದಲ್ಲಿ ಕಳೆದ 15 ದಿನದ ಹಿಂದೆ ನಾವು ಅಲ್ಲಿ ಹೋಗಿದ್ವಿ. ಮಥುರಾ, ಗೋಕುಲ, ಕೃಷ್ಣ ಜನ್ಮಭೂಮಿ ಎಲ್ಲವನ್ನ ನೋಡ್ಕೊಂಬರ್ಲಿಕ್ಕೆ. ಹೀಗೆ ಆಟವನ್ನು ಆಡ್ತಾ ಇದ್ದಂತಹ ಕೃಷ್ಣನಿಗೆ ಅವರ ಗುರುಗಳಾದಂತಹ ಸಾಂದೀಪನಿ ಗುರುಗಳು ಅವರನ್ನು ಕರೆದು ಹೇಳ್ತಾರೆ, ಕೃಷ್ಣ ನೀನು ಯಾತಕ್ಕಾಗಿ ಬಂದಿದ್ದೀಯ ಅನ್ನೋದ್ರ ಬಗ್ಗೆ ಅವನಿಗೆ ಅರಿವನ್ನು ಮೂಡಿಸ್ತಾರೆ. ಯಾರಿಗೆ? ನಾವು ಯಾರನ್ನ ಜಗದ್ಗುರು ಅಂತ ಕರಿತೀವಿ, ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತೀವಿ, ಆ ಕೃಷ್ಣನಿಗೆ ಆ ಗುರುಗಳಾದಂತಹ ಸಾಂದೀಪನಿ ಗುರುಗಳು ಮತ್ತು ಇನ್ನೊಂದಿಬ್ಬರು ಗುರುಗಳು ಅವನಿಗೆ ಆ ಒಂದು ಹೇಳ್ತಾರೆ. ಆ ಮಾತನ್ನು ಕೇಳಿದಂತಹ ಕೃಷ್ಣ ಗೋವರ್ಧನ ಗಿರಿಯನ್ನು ಹತ್ತಿ ಕೂತ್ಕೊಂಡು he has went up to Govardhana hill and sat for many hours. ಆ ಗೋವರ್ಧನ ಗಿರಿಯಲ್ಲಿ ಕೂತ್ಕೊಂಡು ಅನೇಕ ಕಾಲ, ಒಂದು ಸುಮಾರು 10-12 ಗಂಟೆಗಳ ಕಾಲದಲ್ಲಿ ಧ್ಯಾನದಲ್ಲಿ ಕೂರ್ತಾನೆ. ಅವನಿಗೆ ಅರಿವಾಗುತ್ತೆ ತಾನು ಯಾರು, ನಾನು ಯಾತಕ್ಕೋಸ್ಕರ ಬಂದಿದ್ದೇನೆ, why my incarnation has been happened on this planet ಅನ್ನೋದು ಅವನಿಗೆ ಅರಿವಾಗುತ್ತೆ. ಅಲ್ಲಿಂದ ಹೊರಟಂತಹ ಕೃಷ್ಣ ಅದನ್ನೇ ಇವತ್ತು ಮಾನಸಿ ಗಂಗೆ ಅಂತ ಅಲ್ಲಿ ಕರೀತಾರೆ, ಅಲ್ಲಿಗೂ ಹೋಗಿದ್ವಿ. ಸೊ ಹಾಗೆ ಒಬ್ಬ ದೈವಾಂಶ ಸಂಭೂತ ಕೂಡ ಭೂಮಿಗೆ ಬಂದಾಗ ಅವನು ಯಾತಕ್ಕಾಗಿ ಬಂದಿದ್ದೇನೆ, ವೈ ದ ಇನ್ಕಾರ್ನೇಷನ್ ಹ್ಯಾಸ್ ಹ್ಯಾಪನ್ಡ್ ಅಂತ ಅವರಿಗೆ ಗೊತ್ತಾಗಬೇಕು ಅಂದರೆ ಒಬ್ಬ ಗುರು ಬೇಕಾಗತ್ತೆ. ಹಾಗಾಗಿ ನಾವು ಕೃಷ್ಣಂ ಮುಂದೆ ಜಗದ್ಗುರುಂ ಅಂತೀವಿ. ಆ ಕೃಷ್ಣ ಮಾನವ ರೂಪದಲ್ಲಿ ಬಂದಾಗಲೂ ಕೂಡ ಒಬ್ಬ ಗುರು ಬೇಕಾಗ್ತಾನೆ, ಅವನು ರಿಯಲೈಸ್ ಆಗಲಿಕ್ಕೆ ನಾನು ಯಾತಕ್ಕೋಸ್ಕರ ಬಂದಿದ್ದೇನೆ ಅಂತ. ಹಾಗಾಗಿ ಇನ್ನು ಕೃಷ್ಣನಿಗೆ ಮಾನವ ರೂಪದಲ್ಲಿ ಬಂದಾಗ ಒಬ್ಬ ಗುರು ಬೇಕಾದಾಗ ನಾವೆಲ್ಲ ಸಾಮಾನ್ಯರಲ್ಲಿ ನಮಗೆ ಗುರು ಬೇಡವಾ? ನಾವೇ ನಮಗೆ ಕ್ವಶನ್ ಅನ್ನು ಹಾಕೋಬೇಕು. ಯಾಕೆ ಅಂದರೆ ಆ ಗುರುವಿನ ಮಾತಿನ ಮೂಲಕವಾಗಿ ನಮ್ಮಲ್ಲಿ ನಾವೇನು ಬಲವಾದ ಪ್ರಯತ್ನ ಮಾಡದೇ ಇದ್ರೂ ಅವರ ವಾಣಿಗಳ ಮೂಲಕ, ಆ ಶಬ್ದಗಳ ಮೂಲಕ ನಮ್ಮಲ್ಲಿ ಕೆಲವೊಂದು ಪರಿವರ್ತನೆ ಗೊತ್ತಾಗ್ದಂಗೆ ಆಗ್ತಾ ಇರುತ್ತೆ ಚಿತ್ತದಲ್ಲಿ. ವಾಟ್ ಎವರ್ ದ ಇನ್ನರ್ ಕಾನ್ಷಿಯಸ್ ವಾಟ್ ವಿ ಆರ್ ಹ್ಯಾವಿಂಗ್, ಇಟ್ಸ್ ಕೀಪ್ಸ್ ಚೇಂಜಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗುರು. ಇಟ್ಸ್ ಕೀಪ್ಸ್ ಚೇಂಜಿಂಗ್. ಆ ಒಳಗಡೆಗೆ ತಾನಿಗೆ ಗೊತ್ತಾದಂಗೆ
ನಡೀತಾ ಇರುತ್ತೆ, ಅವನಲ್ಲಿ ಪರಿವರ್ತನೆ ಆಗುತ್ತೆ. ಆ್ಯಂಡ್ ಆ ಒಂದು ಪರಿವರ್ತನೆಯ ಲೆವೆಲ್ ವೆನ್ ಇಟ್ ರೀಚಸ್ ದ ಥ್ರೆಶೋಲ್ಡ್ ವಿ ಕಮ್ ಟು ನೋ ಹೂ ವಿ ಆರ್ ಆ್ಯಂಡ್ ವಾಟ್ ವಿ ಆರ್ ಆ್ಯಂಡ್ ದ ಸಫರಿಂಗ್ಸ್ ಎಂಡ್ಸ್. ಅಲ್ಲಿಗೆ ನಮ್ಮ ಸಫರಿಂಗ್ ಎಂಡ್ ಆಗುತ್ತೆ. ಬಿಕಾಸ್ ವೆನ್ ಯು ನೋ ದ ಆನ್ಸರ್ ಫಾರ್ ಎವ್ರಿಥಿಂಗ್, ವೆನ್ ಯು ಹ್ಯಾವ್ ದ ಕ್ಲಾರಿಟಿ ಆಫ್ ಲೈಫ್, ವಾಟ್ ಯು ಆರ್ ಡೂಯಿಂಗ್. Just for example, you know how to drive a car. Whatever the car I will give, you will drive beautifully. How to change the gear in hill station, how you have to ride. Then you don't have the worry because you have the clarity. Like that, when you have the clarity in life, how to lead it and why it is happening, how to take that challenge, which is right, which is wrong, which way to go, and everything, when you know it, you have the clarity. When you have the clarity, you don't have the tension. To show that we need Guru. We need Guru. Otherwise, it cannot happen. That's why I quoted the example, Jagat Guru, Shri Krishna. That Shri Krishna himself has realized who he is through Guru. So that is the Guru Parampara. The Guru Parampara, what is the culture, what we are following in our Sanatana Dharma. That is the beauty. You never find this type of Guru Parampara elsewhere. That is the beauty of Sanatana Dharma. ಅದೇ ನಮ್ಮ ಹೆಮ್ಮೆಯ ಭಾರತ ದೇಶದ ಒಂದು ಹೆಮ್ಮೆ. ಈ ಪರಂಪರೆ ನಡೀತಾ ಹೋಗುತ್ತೆ. ಆ ಗುರುವಿನಿಂದ ಶಿಷ್ಯ, ಮತ್ತೆ ಆ ಶಿಷ್ಯ ಗುರು ಆಗ್ತಾನೆ, ಆ ಗುರು ಇನ್ನಿಗೆ ಶಿಷ್ಯ, ಶಿಷ್ಯರಿಗೆ ಮತ್ತೆ ಗುರು. So Guru will have many disciples. The disciple will become Guru. The Guru again have the many disciples. So this will keep on continue. The Gnana will keep on continue. This is the beauty of our country, Bharat. ಹಾಗಾಗಿ ಆ ಗುರು ನಮ್ಮ ಜೀವನದ ಪರಿವರ್ತನೆಗೆ ಪ್ರತಿಯೊಬ್ಬರಿಗೂ ಬೇಕು. ಅವ್ರಿಗೆ ಬೇಕು, ಇವ್ರಿಗೆ ಬೇಕು, ಅವ್ರಿಗೆ ಬೇಡ, ಇವ್ರಿಗೆ ಬೇಡ ಅಂತಲ್ಲ, ಪ್ರತಿಯೊಬ್ಬರಿಗೂ ಬೇಕು. ಯಾಕೆ ಅಂದರೆ ನಮ್ಮನ್ನು ನಾವು, ನಮ್ಮ ಜೀವನ ಏನು, ಯಾವುದಕ್ಕೆ ನಾವು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ, ಅದು ನಿಜವಾಗ್ಲೂ ಸತ್ಯವಾ? ನಾನೇನೋ ಅನ್ಕೊಂಡ್ಬಿಟ್ಟಿದ್ದೀನಿ. ವಾಟ್ ಎವರ್ ಐ ಫೀಲ್, ವಾಟ್ ಎವರ್ ಐ ನೋ, ಈಸ್ ರಿಯಲಿ ದಟ್ ವಾಸ್ ದ ಟ್ರೂತ್? ಹೂ ವಿಲ್ ಆನ್ಸರ್ ದಟ್? ವಾಟ್ ಎವರ್ ಐ ನೋ is the ultimate truth, what we believe. But that is not the truth. We'll come to know when we surrender ourselves to the lotus feet of Guru. ನಾವು ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಅದೇ ಪರಮ ಸತ್ಯ ಅಂತ ಹೋಗ್ತಾನೆ ದುಃಖದಲ್ಲಿ ಬಿದ್ದೋಗ್ತೀವಿ. ಅಪ್ಪಾಜಿ ಈಗ ಎಷ್ಟೊಂದು ಹೇಳಿದ್ರು, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ದುರ್ಗಾವಸ್ತ್ರ, ಶ್ರೀಚಕ್ರ ನಿಲೆಗೆ. ಇದನ್ನ ನಾವನ್ನ ಪಡ್ಕೊಳ್ಳೋಕ್ಕೆ ಏನು ಬೇಕು? ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಹ್ಯಾವ್ ಶ್ರದ್ಧೆ ಇರಬೇಕು ನಮಗೆ. ವಾಟ್ ಈಸ್ ಶ್ರದ್ಧೆ? ಶ್ರದ್ಧೆ ಅಂದ್ರೇನು? ಅನ್ಶೇಕಬಲ್, ಅನ್ಡೌಟೆಡ್ ಫೇತ್ ಈಸ್ ಕಾಲ್ಡ್ ಶ್ರದ್ಧೆ. ಯಾರಿಗೆ ಆ ಶ್ರದ್ಧೆ ಇರುತ್ತೆ, ಆ ನಿಷ್ಠೆ ಅಂತ ಕರಿತೀವಿ, ಯಾರಲ್ಲಿ ಅದಿರುತ್ತೆ ಅವ್ರಿಗೆ ಆ ಡಿವೈನ್ ಪವರು ಖಂಡಿತವಾಗ್ಲೂ ಎಫೆಕ್ಟ್ ಆಗ್ತಾ ಇರುತ್ತೆ. ಆ ಶ್ರದ್ಧೆಯನ್ನು ನಾವು ಬೆಳೆಸ್ಕೋಬೇಕು. ವಿ ಹ್ಯಾವ್ ಟು ಡೆವಲಪ್ ದಟ್. ವಿ ಹ್ಯಾವ್ ಟು ಡೆವಲಪ್ ಅವರ್ ಫೇತ್. ಜಸ್ಟ್ ಟು ಕೋಟ್ ಒನ್ ಎಕ್ಸಾಂಪಲ್ ಸೊ ದಟ್ ವಿಲ್ ಆಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಶ್ರದ್ಧೆ, ವಾಟ್ ಶುಡ್ ಹ್ಯಾವ್ ಆರ್ ವಾಟ್ ಶುಡ್ ವಿ ಡೆವಲಪ್. One day a person want to cross the sea. ಒಂದು ದಿನ ಒಬ್ಬ ಮನುಷ್ಯ ಸಮುದ್ರವನ್ನು ದಾಟಬೇಕು ಅಂತ ಹೊರಡ್ತಾನೆ. ಆದರೆ ಟೈಮ್ ತುಂಬ ಕಮ್ಮಿ ಇರುತ್ತೆ. he is having very less time. So Vibhishana told, I have a trick, but you should have a faith. You should have a faith on me. I have a trick so that you can walk on the sea. He said, okay. Then Vibhishana will do the trick, and he will take one leaf and he will do something, and he will tie to his dhoti, whatever he is wearing, and he started walking on the sea. Vibhishana ಒಂದು ಎಲೆಯ ಮೇಲೆ ಏನೋ ಒಂದು ಬರೆದು ಅವನ ಪಂಚೆಯ ತುದಿಗೆ ಕಟ್ಟಿ ಕಳಿಸ್ತಾನೆ. ಅವನನ್ನ ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ.
ನಡ್ಕೊಂಡು ಹೋಗ್ಬಿಡ್ತಾನೆ. ಅವನು ಇನ್ನೊಂದು ಹೇಳಿ ಕಳಿಸ್ತಾನೆ, ವಿಭೀಷಣ ಹೇಳಿರ್ತಾನೆ, ಆದರೆ ಒಂದು ತಿಳ್ಕೊ, ಎಲ್ಲಿ ತನಕ ನಿನಗೆ ಶ್ರದ್ಧೆ ಇರುತ್ತೋ, ಎಲ್ಲಿ ತನಕ ನಿನಗೆ ನನ್ನ ಮಾತಿನ ಮೇಲೆ ನಿಷ್ಠೆ ಇರುತ್ತೋ, ಅಲ್ಲಿ ತನಕ ನೀ ಸಮುದ್ರದಲ್ಲಿ ನಡ್ಕೊಂಡು ಹೋಗ್ತಾನೆ ಇರ್ತೀಯ, ನಿನಗೇನೂ ಆಗಲ್ಲ. ಅದೇ ರೀತಿಯಾಗಿ ದ ಪರ್ಸನ್ ಹೂ ಈಸ್ ವಾಕಿಂಗ್, ದ ವಿಭೀಷಣ ಹ್ಯಾಸ್ ಗಿವನ್ ಅ ವಾರ್ನಿಂಗ್, until unless you have a faith on my words, there is no problem, you can keep walking on the sea and you can reach the destiny. But for some time on the way, when he is walking on, he got a thought. What is the trick? What he has done? He want to know it. ಅವನು ಏನು ಮಾಡಿದಾನೆ ಟ್ರಿಕ್ ನನಗೆ ಗೊತ್ತಾಗಬೇಕು ಅಂತ ಒಂದು ಯೋಚನೆ ಬರುತ್ತೆ. ಆಗ ಆ ದೋತಿಯಲ್ಲಿ ಆ ಕಟ್ಟಿದಂತಹ ಗಂಟನ್ನು ಬಿಚ್ಚಿಬಿಡ್ತಾನೆ. ಸೊ ಹಿ ವಾಂಟ್ ಟು ಲುಕ್ ಇಟ್ ವಾಟ್ ದ ಟ್ರಿಕ್ ಈಸ್. ಸೊ ಹಿ ಹ್ಯಾಸ್ ಜಸ್ಟ್ ಓಪನ್ಡ್ ಇಟ್, ಆ್ಯಂಡ್ ಆನ್ ದ ಲೀಫ್ ದ ವಿಭೀಷಣ ಹ್ಯಾಸ್ ರಿಟರ್ನ್ ದ ನೇಮ್ ಆಫ್ ಶ್ರೀರಾಮ. On the leaf, he has just written the name of Sri Rama. And he has just saw that person, oh, only this name of Sri Rama? And his faith gone. And immediately he has drowned into the sea. So, the thought, whatever that person got, there is no problem. So, we will also get so many thoughts, the unnecessary thoughts, whatever the thoughts. There is no problem. Until unless we got that thought, there is no problem. But when we process that thought, he got the thought. ಅವನಿಗೊಂದು ಯೋಚನೆ ಬಂತು, ಏನು ಆ ಟ್ರಿಕ್ ಇರ್ಬೋದು ಅಂತ. ಆದರೆ ಅವ್ನು ಯೋಚನೆ ಮಾಡಬೇಕಿತ್ತು, ವಿಭೀಷಣ ಹೇಳಿದಾನೆ ನನ್ನ ಫೇತ್ ಕಳ್ಕೊಂಡ್ಬಿಟ್ರೆ ಮುಳುಗೋಗ್ತೀನಿ ಅಂತ. ನೋ, ಇದೇನು ಬೇಡ ಅಂತ ಅವ್ನು ಹೊರಟು ಬಿಟ್ಟಿದ್ರೆ he would have gone, he would have reached the destination. ಬಟ್ ಏನು ಮಾಡ್ದ, ಆ ಥಾಟ್ನ ಪ್ರೋಸೆಸ್ ಮಾಡ್ದ, ತೆಗೆದು ನೋಡಿದಾಗ್ಲೂ ಏನೂ ತೊಂದರೆ ಆಗಿಲ್ಲ. ಬಟ್ ಅವನ ಮನಸ್ಸಿಗೆ ಬಂತು, ಇಷ್ಟೇನಾ, ದಟ್ಸ್ ಆಲ್, ಜಸ್ಟ್ ಎ ನೇಮ್ ಆಫ್ ಶ್ರೀರಾಮ, ಡನ್, ಯುವರ್ ಫೇತ್ ಇಸ್ ಗಾನ್. ಅಷ್ಟೇನಾ, ದುರ್ಗಾವಸ್ತ್ರ ಅಷ್ಟೇನಾ, ಇಟ್ಸ್ ಎ ಕ್ಲಾತ್ ಅಂತ ಯಾರು ಅನ್ಕೋತೀವಿ, ಯುವರ್ ಫೇತ್ ಇಸ್ ಗಾನ್. ಇಟ್ಸ್ ಜಸ್ಟ್ ಎ ಕ್ಲಾತ್ ಯಾರು ಅನ್ಕೋತೀರೋ ಮುಗೀತ್, ಯುವರ್ ಫೇತ್ ಇಸ್ ಗಾನ್. ಅದೇ ಯಾರು ಇಲ್ಲ, ಇದು ದುರ್ಗೆಯ ಕವಚ ಅಂತ ಯಾರು ಅನ್ಕೋತೀರೋ, ಹೂ ಎವರ್ ಥಿಂಗ್ಸ್, ಎಸ್, this is given by Srimata Appaji. It's having its own strength and power which will protect me. Who are having that faith will reach, and definitely it will work as a kavacha. But when you think it is just a color cloth, then we will drown into the sea. No one can help us, even the God. But only the person who can help is Guru. ಹರ ಮುನಿದರೆ ಗುರು ಪೊರೆವ. ಸೊ ಹಾಗಾಗಿ ಆ ಗುರು ಯಾಕೆ ಬೇಕು ಅಂದರೆ, ಹರ ಮುನಿದರೆ ಗುರು ಪೊರೆವ, ಗುರು ಮುನಿದರೆ ಯಾರು ಅಂತ ಕ್ವಶನ್ ಮಾಡ್ತಾರೆ. ಹಾಗಾಗಿ ಎರಡು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸಿದ್ದೆ. ಗುರು ಯಾಕೆ ಬೇಕು, ಮತ್ತು ಈ ಎಕ್ಸ್ಪೆರಿಮೆಂಟ್ ಏನು ನಡೀತಾ ಇದೆಯೋ ಇದು ಅಷ್ಟೇ. ಗ್ರಂಥ, ಇಟ್ ಇಸ್ ಜಸ್ಟ್ ಎ ಬುಕ್ ಅಂದರೆ ಇಟ್ಸ್ ಜಸ್ಟ್ ಎ ಬುಕ್. ಇಲ್ಲ, ಇದು ತಾಯಿನೇ. ಯಾಕೆ ಅಂದರೆ ಇದು ನಮ್ಮ ಅಪ್ಪಾಜಿ ಕೊಟ್ಟಿದ್ದಾರೆ. ಐ ಆಮ್ ಹ್ಯಾವಿಂಗ್ ಎ ಫುಲ್ ಫೇತ್ ದಟ್ ಇಟ್ ಈಸ್ ನಾಟ್ ಜಸ್ಟ್ ಎ ಬುಕ್, ಇಟ್ ಈಸ್ ಅ ಡಿವೈನ್ ಮಾ. ಲೈಕ್ ದಟ್, ಹೂ ಎವರ್ ಹ್ಯಾವಿಂಗ್ ದಟ್ ಫುಲ್ ಫೇತ್, ಡೆಫಿನೆಟ್ಲಿ ದೇ ವಿಲ್ ಸಿ ದ ದುರ್ಗಾ ಮಾ ಆರ್ ಲಲಿತಾ ಮಾ ಓವರ್ ದೇರ್. But if you think it is just a book, your faith drops and it will just a book for you. ಯಾರು ಅದನ್ನು ಬರೀ ಬುಕ್ ಅಂತ ಹಿಡ್ಕೋತಿರೋ ಆ ಬುಕ್ ಆಗುತ್ತೆ. ಮತ್ತು ಈ ಶ್ರದ್ಧೆ ಹೇಗೆ ಬೆಳೆಸ್ಕೊಳ್ಳೋದು, ಹೌ ಟು ಡೆವಲಪ್ ದಿಸ್ ಟೈಪ್ ಆಫ್ ಫೇತ್, ಅಗೈನ್ ಥ್ರೂ ಸತ್ಸಂಗ, ಥ್ರೂ ಗುರು ಓನ್ಲಿ. ವೈ ದಿಸ್ ಸತ್ಸಂಗ್ಸ್ ಆರ್ ಅರೇಂಜ್ಡ್? By coming here, your unknowingly your level of faith getting increasing. You don't know. So once the faith increasing, your self-confidence increases. Once your self-confidence increases, you have the clarity of mind. When you have the clarity of mind, your decisions are good. Once your decisions are good, everything, whatever you are telling, whatever the result you are expecting, automatically that will come. So it's all linked. It is all linked.
That's why these all satsangs are arranged. So unknowingly, satsangatve nisangatvam. We are all removing all these things. So that's why these all satsangs are arranged. So hopefully the two questions, whatever I started, I have answered. Jai Shri Mata. Jai Jai Shri Mata.